ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಮೈಕ್ರೋ ಕಂಪನಿ ಮಾಲೀಕರ ನಿಯೋಗಕ್ಕೆ ಸಿಎಂ ತರಾಟೆ. ಗೃಹ ಸಚಿವೆ ಕೃಷ್ಣಾದಲ್ಲಿ ನಡೆದ ಸಭೆಯಲ್ಲಿ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಸಿಎಂ. ಮೈಕ್ರೋ ಕಂಪನಿ ಮಾಲೀಕರ ನಿಯೋಗಕ್ಕೆ ಸಿಎಂ ತರಾಟೆ ತೆಗೆದುಕೊಂಡಿರುತ್ತದೆ. ಇಂದು ಸಿಎಂನ ಮಹತ್ವದ ಸಭೆ ನಡೆದಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಸಭೆಯಲ್ಲಿ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಸಿಎಂ. ಮೈಕ್ರೋ ಫೈನಾನ್ಸ್ಗಳ ಮುಖ್ಯಸ್ಥರಿಗೆ ನೀರಿಳಿಸಿದ್ರು ಸಿದ್ದರಾಮಯ್ಯ. ಈ ಒಂದು ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಮುಖ್ಯಸ್ಥರಿಗೆ ನೀರಿಳಿಸಿದ್ದಾರೆ. ಸಾಲ ವಸೂಲಿಗೆ ರೌಡಿಗಳನ್ನ ಬಳಸ್ತಿದ್ದೀರಾ, ನಿಮ್ಮ ಸಾಲ ವಸೂಲಿ ಮಾಡಕ್ಕೆ ರೌಡಿಗಳನ್ನ ಬಳಸ್ತಾ ಇದ್ದೀರಾ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ. ತರಾಟೆಯನ್ನು ತೆಗೆದುಕೊಂಡಿರೋದು. ಇಂತಹ ಸಿಬ್ಬಂದಿಗಳ ವಿರುದ್ಧ ಏನು ಕ್ರಮವನ್ನು ಕೈಗೊಂಡಿದ್ದೀರಾ? ಮೈಕ್ರೋ ಕಂಪನಿ ಮಾಲೀಕರ ಬೆವರಿಳಿಸಿದಂತಹ ನೀರಿಳಿಸಿದಂತಹ ಸಿದ್ದರಾಮಯ್ಯನವರು. ಯಾಕೆ ಅಂತಂದ್ರೆ ಮನೆಯನ್ನು ಜಪ್ತಿ ಮಾಡುವ ಮೊದಲು ಕೋರ್ಟ್ನಿಂದ ಅನುಮತಿಯನ್ನು ಪಡ್ಕೊಂಡಿದ್ದೀರಾ? ಕಾನೂನು ಕೈಗೆತ್ತಿಗಳು ನಿಮ್ಮ ಸಿಬ್ಬಂದಿಗೆ ಅನುಮತಿಯನ್ನು ಕೊಟ್ಟವರು ಯಾರು? ಹೀಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ನಿಮ್ಮ ಸಿಬ್ಬಂದಿ ನಿಯಮ ಬಾಹಿರವಾಗಿ ಸಾಲ ವಸೂಲಿಗೆ ಇಳಿಯುತ್ತಿರುವುದನ್ನ ನಿಯಂತ್ರಿಸಲು ನೀವು ಏನು ಮಾಡ್ಕೊಂಡಿದ್ದೀರಾ? ಅಂತ ಸಿಬ್ಬಂದಿ ವಿರುದ್ಧ ನಿಮ್ಮ ಸಂಸ್ಥೆಗಳಿಗೆ ಏನು ಕ್ರಮವನ್ನು ಕೈಗೊಂಡಿದ್ದೀರಿ? ಈಗಂತ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮುಖ್ಯಸ್ಥರಿಗೆ ಸಿಎಂ ಸಿದ್ದರಾಮಯ್ಯ ಖಾರವಾಗಿ ಪ್ರಶ್ನೆ ಕೇಳಿದ್ದಾರೆ. ಇಂದು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಏನು ಬಾಹಿರವಾಗಿ ಸಿಎಂ ಕೃಷ್ಣ ಕಚೇರಿಯಲ್ಲಿ ಒಂದು ನಡೀತಾ ಇರುವಂಥದ್ದು, ಈ ಒಂದು ಬಾಹಿರವಾಗಿ ಸಾಲ ವಸೂಲಿಯ ಇಳಿಯುತ್ತಿರುವುದನ್ನು ನಿಯಂತ್ರಿಸುವುದಕ್ಕೋಸ್ಕರ ಒಂದಷ್ಟು ಸಭೆಯನ್ನು ಮಾಡ್ತಾ ಇದ್ದಾರೆ. ನಡೀತಾ ಸಭೆಯಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಫೈನಾನ್ಸ್ ಮುಖ್ಯಸ್ಥರಿಗೆ ಕೇಳಿರುವಂಥದ್ದು. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದಂಥ ಮೈಕ್ರೋ ಫೈನಾನ್ಸ್ ಸಭೆಯಲ್ಲಿ ಸಿದ್ದರಾಮಯ್ಯ ಮಾತನಾಡಿ, ನಿಮ್ಮ ಸಿಬ್ಬಂದಿ ನಿಯಮ ಬಾಹಿರವಾಗಿ ಸಾಲ ವಸೂಲಿಗೆ ಇಳಿಯುತ್ತಿರೋದನ್ನು ನಿಯಂತ್ರಿಸಲು ಏನು ಮಾಡ್ತಾ ಇದ್ದೀರಾ? ಅಥವಾ ನಿಮ್ಮ ಸಿಬ್ಬಂದಿ ವಿರುದ್ಧ ನಿಮ್ಮ ಸಂಸ್ಥೆಗಳಿಂದ ಏನು ಕ್ರಮವನ್ನು ಕೈಗೊಂಡಿದ್ದೀರಿ? ನೋಂದಣಿಯಾಗಿ ಪರವಾನಗಿ ಪಡೆದಿರುವಂಥ ಮೈಕ್ರೋ ಫೈನಾನ್ಸ್ಗಳ ಕಂಪನಿಗಳ ಮುಖ್ಯಸ್ಥರನ್ನ ಹೀಗೆ ಖಾರವಾಗಿ ಪ್ರಶ್ನೆ ಮಾಡಿದಾರಂತೆ. ಸಾಲಗಾರರ ಮನೆ ಜಪ್ತಿ ಮಾಡುವಂತ ಮೊದಲು ನೀವು ನ್ಯಾಯಾಲಯದಿಂದ ಅನುಮತಿ ಪಡ್ಕೊಂಡಿದ್ದೀರಾ? ಕಾನೂನನ್ನು ಕೈಗೆತ್ತಿಕೊಳ್ಳಲು ನಿಮ್ಮ ಸಿಬ್ಬಂದಿಗೆ ಅನುಮತಿಯನ್ನು ಕೊಟ್ಟವರು ಯಾರು? ಸಾಲ ವಸೂಲಿಗೆ ರೌಡಿಗಳನ್ನ ಬಳಸ್ತಾ ಇದ್ದೀರಾ? ಹೀಗೆ ಮೈಕ್ರೋ ಫೈನಾನ್ಸ್ ಮುಖ್ಯಸ್ಥರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಕೇಳಿ ನೀರಿಳಿಸಿದಾರಂತೆ ಸಿಎಂ ಸಿದ್ದರಾಮಯ್ಯ. ಅಲ್ಲದೆ ರಿಸರ್ವ್ ಬ್ಯಾಂಕಿನ ಷರತ್ತು ಮತ್ತು ನಿಬಂಧನೆಗಳನ್ನ ಸಾಲಗಾರರಿಗೆ ಅವರ ಆಡು ಭಾಷೆಯಲ್ಲಿ ಅರ್ಥ ಮಾಡಿಸ್ತೀರಾ? RBI ನಿಯಮ ಮೀರಿ ಸಾಲ ಕೊಡ್ತಾ ಇದ್ದೀರಾ? ಮರುಪಾವತಿಯ ಕೆಪಾಸಿಟಿ ಗಮನಿಸದೆ ಒಬ್ಬರೇ ಸಾಲಗಾರರಿಗೆ ಪದೇ ಪದೇ ಸಾಲ ಕೊಡ್ತಿರೋದು ಯಾಕೆ? ಈಗಂತ ತರಾಟೆ ತೆಗೆದುಕೊಂಡಿದ್ದಾರಂತೆ. ಇನ್ನು ಸಾಲಗಾರರಿಗೆ ಸಾಲ ಕೊಡುವ ಮೊದಲು ಆಧಾರ್ KYC ಮಾಡಿಸ್ತಿಲ್ವಾ? ಯಾಕೆ ಮಾಡಿಸ್ತಾ ಇಲ್ಲ ಅನ್ನೋ ಪ್ರಶ್ನೆ ಕೂಡ ಕೇಳಿದ್ದಾರೆ. ಇದನ್ನು ಮಾಡಿಸಿದ್ದರೆ ಒಬ್ಬರೇ ಸಾಲಗಾರರಿಗೆ ಪದೇ ಪದೇ ಸಾಲ ಕೊಡುವುದು ಕೂಡ ತಪ್ಪಿತ್ತು. ಈಗಂತ ಸಿದ್ದರಾಮಯ್ಯ ಸೂಚನೆ ಕೂಡ ಕೊಟ್ಟಿದ್ದಾರಂತೆ. ಇನ್ನ ಸಭೆಯಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಗೃಹ ಸಚಿವರಂತ G ಪರಮೇಶ್ವರ್, ಕಾನೂನು ಸಚಿವರಂತ HK ಪಾಟೀಲ್, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನ್ ರಜನೀಶ್, ACS ಅತೀಕ್ ಮೊಹಮ್ಮದ್, ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಸಭೆಯಲ್ಲಿ ಸೇರಿದ್ದಾರೆ. ಈ ಸಭೆ ಬಗ್ಗೆ ಮಾತಾಡೋದಕ್ಕೆ ಏನು ಕಂಪ್ಲೀಟ್ ಮಾಹಿತಿಯನ್ನು ಕೊಡೋಕ್ಕೆ ನಮ್ಮ ಜೊತೆ ಈಗ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ನಮ್ಮ ಜೊತೆ ಇದ್ದಾರೆ. ಬಸವರಾಜ್, ಇವತ್ತಿನ ಮೈಕ್ರೋ ಫೈನಾನ್ಸ್ ವಿಚಾರ ಕುರಿತಂತೆ ಸಿಎಂ ಸಭೆಯನ್ನು ಕರೆದಿರೋದು, ಜೊತೆಗೆ ಏನು ಈ ಒಂದು ಸಭೆಯಲ್ಲಿ ಇನ್ನೂ ಸಾಕಷ್ಟು ಜನ ಭಾಗಿಯಾಗಿದ್ದಾರೆ, ಮೈಕ್ರೋ ಫೈನಾನ್ಸ್ನ ಮುಖ್ಯಸ್ಥರು ಕೂಡ ಭಾಗಿಯಾಗಿರುವಂಥದ್ದು. ಸೊ ಏನು ಸಲಹೆ ಸೂಚನೆ ಕೊಟ್ಟಿದ್ದಾರೆ, ಮತ್ತೇನು ವಾರ್ನಿಂಗ್ ಕೂಡ ಸಿಎಂ ಕೊಟ್ಟಿರುವಂಥದ್ದು? ಯತೀಶ್, ಏನು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿಯಿಂದಾಗಿ ಅದನ್ನ ನಿಯಂತ್ರಿಸಲಿಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯವರು ಕೂಡ ಒಂದು ಸಭೆಯನ್ನು ಕೂಡ ಕರೆದಿರತಕ್ಕಂಥದ್ದು. ಈಗಾಗಲೇ ಸಭೆ ಕೂಡ ನಡೀತಾ ಇದೆ. ಅದರಲ್ಲಿ ಏನು ಅಧಿಕೃತವಾಗಿ ನೋಂದಣಿ ಆಗಿರ್ತಕ್ಕಂಥ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮಾಲೀಕರ ಒಂದು ನಿಯೋಗ ಕೂಡ ಇರುವಂತದ್ದು. ಆ ನಿಯೋಗಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯವರು ಸಾಕಷ್ಟು ಒಂದ್ ಕಡೆ ಪ್ರಶ್ನೆಗಳ ಸುರಿಮಳೆ ಸುರಿದಿರ್ತಕ್ಕಂಥದ್ದು, ಮತ್ತೆ ಕೆಲವಷ್ಟು ತರಾಟೆಗಳನ್ನು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ ಒಂದಿಷ್ಟು ಏನು ಹಣವನ್ನ ಅವರು ಕೊಡುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿಬಂಧನೆಗಳನ್ನ ಹಾಕಿದ್ದೀರಿ, ಮತ್ತೆ ಸಾಲ ವಸೂಲಿಗೆ ಒಂದ್ ಕಡೆ ನಿಮ್ಮ ಸಿಬ್ಬಂದಿ ಕಿರುಕುಳ ಕೊಡ್ತಕ್ಕಂಥದ್ದು ಆದಂತ ಸಂದರ್ಭದಲ್ಲಿ ಅವ್ರ ಮೇಲೆ
ಮೇಲೆ ಏನು ಕ್ರಮ ಕೈಗೊಂತಿದ್ರಿ? ಮತ್ತೆ ಒಂದ್ ಕಡೆ ಸಾಲಗಾರ ಮನೆ ಜಪ್ತಿ ಮಾಡ್ಲಿಕ್ಕೆ ನ್ಯಾಯಾಲಯದಿಂದ ಏನಾದ್ರೂ ನೀವು ಅನುಮತಿ ಪಡೆದುಕೊಂಡೇ ನೀವು ಅದನ್ನ ಜಪ್ತಿ ಮಾಡಕ್ ಹೋಗಿದ್ದೀರಾ ಅನ್ನುವಂಥದ್ದು ಕೂಡ ಕೇಳಿರ್ತಕ್ಕಂಥದ್ದು. ಮತ್ತೆ ರಿಸರ್ವ್ ಬ್ಯಾಂಕಿನ ಷರತ್ತು ನಿಬಂಧನೆಗಳು ಕೂಡ ನಿಮಗೆ ಗೊತ್ತಿದಾವ, ಅದರ ಪ್ರಕಾರವೇ ನೀವು ನಡೆದುಕೊಳ್ತಾ ಇದ್ದಾರಾ ಅನ್ನುವಂಥದ್ದು. ಮತ್ತೆ ಈಗಾಗಲೇ ಸಾಲಗಾರರಿಗೆ ಅವರ ಭಾಷೆ ಯಾವ್ದಿರುತ್ತೋ ಆ ಭಾಷೆಯಲ್ಲೇ ನೀವು ಸಮಗ್ರವಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಡಬೇಕು. ಇನ್ನೊಂದು ಪ್ರಮುಖವಾಗಿ ಒಂದು RBI ನ ನಿಯಮ ಮೀರಿ ಸಾಲ ಏನಾದ್ರೂ ಕೊಡ್ತಿದ್ದೀರಾ ಅನ್ನುವಂಥದ್ದು ಕೂಡ ಅಲ್ಲಿ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆಧಾರ್ ಕಾರ್ಡ್ ಅನ್ಕೋ KYC ಮಾಡಿಸ್ತಿಲ್ಲ ಯಾಕೆ ಅಂತಕ್ಕಂಥದ್ದು. ಅಂದ್ರೆ ಒಬ್ಬರಿಗೆ ಕೊಟ್ಟಿರ್ತಕ್ಕಂಥ ಸಾಲವನ್ನ ಮತ್ತೆ ಅವ್ರಿಗೆ ಸಾಲವನ್ನ ಕೊಡ್ತಕ್ಕಂಥದ್ದು ಇದು ಅವ್ರಿಗೆ ಹೊರೆ ಆಗುತ್ತೆ. ಕೆಲವೊಂದಿಷ್ಟು ಸಂದರ್ಭ ಒಂದಲ್ಲಿ ಅವ್ರಿಗೆ ಹಣವನ್ನು ಕೂಡ ಕಟ್ಟಲಿಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಸಾಲ ಕೊಟ್ಟವರಿಗೆ ನೀವು ಮತ್ತೆ ಸಾಲ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮಾಲೀಕರ ನಿಯೋಗ ಏನಿದೆ ಆ ನಿಯೋಗಕ್ಕೂ ಕೂಡ ಸಿದ್ದರಾಮಯ್ಯ ಹಲವು ರೀತಿಯಲ್ಲಿ ಪ್ರಶ್ನೆಗಳು ಕೂಡ ಕೇಳಿರ್ತಕ್ಕಂಥದ್ದು. ಯತೀಶ್, ಅದರಂತೆ ಈಗ ಆ ಒಂದು ಏನು ಅವರ ಏನು ಸಿಬ್ಬಂದಿ ಕಿರುಕುಳ ಕೊಡದಂತೆ ಕೂಡ ನೀವೇ ನಿಯಂತ್ರಿಸಬೇಕು ಅನ್ನುವಂಥದ್ದು. ಸೊ ಇವೆಲ್ಲಾ ಪ್ರಶ್ನೆಗಳನ್ನು ಕೂಡ ನಿಯೋಗದ ಮುಂದೆ ಸಿದ್ದರಾಮಯ್ಯ ಸಾಕಷ್ಟು ಒಂದು ಖಾರವಾಗಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅದರ ಜೊತೆಗೆ ಈಗ ಈ ಒಂದು ಹಿನ್ನೆಲೆಯಲ್ಲಿ ಇದನ್ನೆಲ್ಲವನ್ನು ಕೂಡ ಕಡಿವಾಣ ಹಾಕಬೇಕು, ಸಾರ್ವಜನಿಕರಿಗೆ ತೊಂದರೆ ಆಗ್ಲಾರ್ದಂತೆ ನೋಡ್ಕೊಳ್ಬೇಕು ಅನ್ನುವಂಥ ಕಾರಣದ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಬಿಲ್ ಅನ್ನ ತರಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದು ಕರ್ನಾಟಕ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಆಫ್ ರೆಗ್ಯುಲೇಷನ್ಸ್ ಆಫ್ ಮನಿ ಲ್ಯಾಂಡಿಂಗ್ ಅನ್ನುವಂತ ಒಂದು ಹೊಸ ಒಂದು ರೂಲ್ಸ್ ಅನ್ನ ತರುವಂತ ನಿಟ್ಟಿನಲ್ಲಿ ಒಂದು ಸರ್ಕಾರ ಬಿಲ್ ಅನ್ನ ಅದನ್ನ ಮಂಡನೆ ಮಾಡಿ ಸಚಿವ ಸಂಪುಟದಲ್ಲಿ ಅದನ್ನ ಹೊಸದಾಗಿ, ಅಂದ್ರೆ ಈಗ ಏನು ಒಂದು ಸಾಕಷ್ಟು ಒಂದ್ ಕಡೆ ತೊಂದರೆನ ಸಾರ್ವಜನಿಕರಿಗೆ ಕೊಡ್ತಾ ಇದ್ದಾರೆ. ಸೊ ಅವರಿಗೆ ಒಂದು ನಿಯಂತ್ರಣ ಮಾಡ್ಲಿಕ್ಕೆ ಈ ರೀತಿಯಾದ ಕಾನೂನನ್ನ ತರುವ ಮುಖಾಂತರ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡುವಂಥದ್ದು ಮತ್ತೆ ಹೆಚ್ಚಿನ ಬಡ್ಡಿ ದರದಲ್ಲಿ ಏನಾದ್ರೂ ಸಾಲವನ್ನ ಕೊಡುವಂತದ್ದಾದ್ರೆ ಅವ್ರ ಮೇಲೆ ಪ್ರಕರಣವನ್ನ ದಾಖಲಿಸುವಂತ ಎಲ್ಲಾ ಒಂದು ಅಧಿಕಾರವನ್ನ ಸರ್ಕಾರ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ಕೊಡುವಂತ ನಿಟ್ಟಿನಲ್ಲಿ ಕೂಡ ಈಗ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಯತೀಶ್, ಮತ್ತೆ ಒಂದಷ್ಟು ಕಾನೂನು ಕೂಡ ಇರುವಂತದಂದ್ರೆ 3 ಕಾನೂನು ಕೂಡ ಜಾರಿ ಮಾಡ್ತೇನೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಕಾನೂನು ಯಾವ ತರ ಸಾಲ ತೆಗೆದುಕೊಳ್ಬೇಕು, ಯಾವ ತರ ಸಾಲ ಕೊಡ್ಬೇಕು ಅನ್ನೋದ್ರ ಏನಾದ್ರು ಪಾಯಿಂಟ್ ಔಟ್ ಮಾಡಿದಾರಾ? ಯತೀಶ್, ಈಗ ಈಗಾಗಲೇ ಒಂದು ಕಾನೂನು ಹೊಸ ಕಾನೂನು ಏನ್ ತರಲಿಕ್ಕೆ ಹೊರಟಿದ್ದಾರೆ ಬಿಲ್ ಅನ್ನ ಮನ್ನಣೆ ಮಾಡ್ಲಿಕ್ಕೆ, ಕರ್ನಾಟಕ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಆಫ್ ರೆಗ್ಯುಲೇಷನ್ಸ್ ಅಂತಕ್ಕಂಥದ್ದು. ಸೊ ಈ ಒಂದು ಕಾಯ್ದೆಯ ಪ್ರಮುಖ ಅಂಶಗಳು ಏನಂತಂದ್ರೆ ಒಂದ್ ಕಡೆ ಮೈಕ್ರೋ ಫೈನಾನ್ಸ್ ಕಿರುಕುಳದ ಒಂದಿಷ್ಟು ಅಫೆನ್ಸ್ ಅನ್ನ ಪರಿಗಣಿಸೋದು ಇದರಲ್ಲಿ. ಮತ್ತೆ ಈ ಹೊಸ ಕಾನೂನಡಿ ಕೇಸ್ ದಾಖಲಿಸಿದ್ರೆ ಅದು ಜಾಮೀನು ವಿರುದ್ಧ, ಅಂದ್ರೆ ಈ ಒಂದು ಕಾಯ್ದೆ ಅಡಿಯಲ್ಲಿ ಏನಾದ್ರೂ ಪ್ರಕರಣವನ್ನ ದಾಖಲಿಸಿದ ಸಂದರ್ಭದಲ್ಲಿ ಅದು ಜಾಮೀನು ರಹಿತವಾಗಿರ್ತಕ್ಕಂಥ ಪ್ರಕರಣ ಆಗಿರುತ್ತೆ. ಮತ್ತೆ ಈ ಹೊಸ ಕಾಯ್ದೆಯ ಪ್ರಕಾರ 3 ವರ್ಷ ಕಠಿಣ ಶಿಕ್ಷೆ ಕೂಡ ವಿಧಿಸಬಹುದು ಅನ್ನುವಂಥದ್ದು ಕೂಡ ಇದರಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಈ 3 ಪ್ರಮುಖ ಅಂಶಗಳೊಂದಿಗೆ ಒಂದು ಕಾನೂನನ್ನ ಸಿದ್ಧಪಡಿಸಲಿಕ್ಕೆ ಈಗಾಗಲೇ CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುವಂತಹ ಒಂದು ಸಭೆಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಯತೀಶ್, ಓಕೆ, ಥ್ಯಾಂಕ್ ಯು ಸೊ ಮಚ್ ತಮ್ಮ ಮಾಹಿತಿಯಾಗಿ. ಬಸವರಾಜ್, ಒಟ್ಟಾರೆಯಾಗಿ ಏನು ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿತ್ತು, ಈ ಹಾವಳಿಯಿಂದ ತಪ್ಪಿಸ್ಬೇಕಿತ್ತು. ಯಾಕೆಂದರೆ ದಿನಕ್ಕೆ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದಾಗಿ ಸಾಕಷ್ಟು ಜನರ ಪ್ರಾಣ ಹೋಗ್ತಾ ಇತ್ತು. ಈಗಾಗಲೇ ಏನು ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇತ್ತು. ಈ ವಿಚಾರದಿಂದಾಗಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಿರೋದು, ಎಷ್ಟೋ ಜನ ಮನೆ ಮಟ್ಟವನ್ನು ಕಳ್ಕೊಂಡಿದ್ದಾರೆ, ಅದೆಷ್ಟೋ ಜನ ಈ ಮನೆ ಬಿಟ್ಟಿರೋದು, ಊರು ಬಿಟ್ಟು ಹೋಗಿರೋದು ಎಲ್ಲದೂ ಕೂಡ ಆಗ್ತಾ ಇತ್ತು. ಅಲ್ಲದೆ ನೀವು ನೋಡ್ತಾ ಇರ್ಬೋದು, ಒಂದು ದೃಶ್ಯ ತೋರಿಸ್ತಾ ಇದೀವಿ ನೋಡಿ. ಪಾಪ ಮನೆ ಕಟ್ಕೊಂಡಿದ್ದಾನೆ, ಆಗಷ್ಟೇ ಮನೆ ಕಟ್ಕೊಂಡಿದ್ದಾನೆ, ಪೇಂಟ್ ಕೂಡ ಮಾಡಿಲ್ಲ. ಆ ಮನೆಗೆ ದಿಸ್ ಪ್ರಾಪರ್ಟೀಸ್ ಬಿಲಾಂಗ್ಸ್ ಟು ಅಂತೆಲ್ಲ ಹಾಕಿದರೆ, ಜೊತೆಗೆ ಬೋರ್ಡ್ ಹಾಕೋಗೋದು, ಮನೆ ಬೀಗ ಹಾಕಿರೋದು, ಹೀಗೆಲ್ಲ ಮಾಡಿದ್ರೆ ಅವ್ರು ಎಲ್ಲಿ ಹೋಗ್ಬೇಕು? ಏನಂತಂದರೆ ಒಬ್ಬರಿಗೆ ಕೊಟ್ಟ ಸಾಲನ ಮತ್ತೊಬ್ಬರಿಗೆ, ಅಂದರೆ ಸಾಲ ಕೊಡಬೇಕಾದ್ರೂ ಕೂಡ ಒಂದಷ್ಟು ನಿಯಮಗಳಿದೆ. ನೀವು ಬ್ಯಾಂಕಲ್ಲಿ ಸಾಲ ತೆಗೆದುಕೊಳ್ಕೋದ್ರೆ ನಿಮ್ಮ ಬ್ಯಾಂಕ್ ಚೆಕ್ ಮಾಡುತ್ತೆ, ನಿಮ್ಮ ಬೇರೆ ಲೋನ್ ಇದೆಯಾ, ನಿಮ್ಮ ಕಟ್ಟೋಂಥ ಕೆಪಾಸಿಟಿ ಇದೆಯಾ, ಅದೆಲ್ಲ ಚೆಕ್ ಮಾಡುತ್ತೆ. ಬಟ್ ಮೈಕ್ರೋ ಫೈನಾನ್ಸ್ ಅದು ಯಾವುದನ್ನು ಕೂಡ ಚೆಕ್ ಮಾಡ್ತಿರಲಿಲ್ಲ, ಏಕೆಂದರೆ ಅವ್ರಿಗೆ ಬೇಕಾಗಿಲ್ಲ.